ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸದ್ಯಕ್ಕೆ ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನದಲ್ಲಿದ್ದೀವಿ. ಕಾರ್ ಪೂಜೆ ಮಾಡೋಣ ಅಂತೇಳಿ. ಗೊತ್ತಿದೆ ನಿಮಗೆ, ರೀಸೆಂಟಾಗಿ ನಾನು ವೀಡಿಯೋ ಹಾಕಿದ್ದೆ. ನಮ್ಮ ಕಾರ್ ಒಂದು ಪುಟ್ಟ ಆ್ಯಕ್ಸಿಡೆಂಟ್ ಆಗಿತ್ತು. ತುಂಬ ಜನ ನಮಗೆ ಕಾಮೆಂಟಲ್ಲೂ ಹೇಳಿದರು ಕಾರನ್ನು ಸೇಲ್ ಮಾಡಿ. ಒಂದೇನೆಂದರೆ ನಾವು ಅದನ್ನು ನಂಬಲ್ಲ. ನಮ್ಮ ಕಮ್ಯುನಿಟಿಯಲ್ಲಿ ಆ ಥರ ಶಾಸ್ತ್ರಗಳು ಇಲ್ಲ. ಬಟ್ ಏನೇ ಇರಲಿ, ನೀವು ನಮ್ಮ ಒಂದು ಪ್ರೀತಿಗೆ, ನಮ್ಮ ಮೇಲಿರೋ ಒಂದು ಕನ್ಸರ್ನಿಗೆ ಹೇಳಿರ್ತೀರ, ಧನ್ಯವಾದಗಳು. ಬಟ್ ಏನಂದರೆ, ನಮ್ಮಲ್ಲಿ ಏನಾದರೂ ಆ ಥರ ಆದರೆ ಸೀದಾ ಬಂದು ಇಲ್ಲಿ ಆನೆಗುಡ್ಡೆ ದೇವಸ್ಥಾನ ಅಂತಿದೆ, ತುಂಬ ಫೇಮಸ್ ಅದು. ಅಲ್ಲಿ ಪೂಜೆ ಕೊಟ್ಟರೆ ಮುಗಿದೋಯ್ತು. ಯಾವುದೇ ಥರ ಅಪಶಕುನಗಳು ಏನೇ ಇದ್ದರೂ ಅದು ಕ್ಯಾನ್ಸಲ್ ಆಗಿ ಹೋಗುತ್ತೆ. ಅದೇ ವಿಘ್ನ ನಿವಾರಕನಿಗೆ ಒಂದು ಪೂಜೆ ಸಲ್ಲಿಸಲಿಕ್ಕೆ ಇವತ್ತು ನಾವು ಬಂದಿದ್ದೀವಿ. ಹೌದು, ಬಂಟ್ವಾಳದಲ್ಲಿ ತೇರಿದೆ. 200 ವರ್ಷದ್ದು ತೇರಂತೆ, 200ನೇ ವರ್ಷದ್ದು. ಹೌದು. ಸೊ ಅದೆಲ್ಲ ನೋಡಿಕೊಂಡು ವಾಪಸ್ ಊರಿಗೆ ಬರೋದು. ಸೊ ಹೇಗೂ ದೂರ ಹೊರಟಿದ್ದೀವಲ್ಲ ಅಂತೇಳಿ ಕಾರನ್ನು ಪೂಜೆ ಮಾಡ್ಕೊಂಡು ಹೋಗೋಣ ಅಂತೇಳಿ. ಸೊ ನೆನ್ನೆ ಅಷ್ಟೇ ತಂದ್ವಿ ಕಾರನ್ನು ರಿಪೇರಿ ಮಾಡಿಸ್ಕೊಂಡು. A few hours later. ಅಬ್ಬಾ, ಜಟಪಟ ರೆಡಿ ಎಲ್ಲ ಬಂದು. ಅಯ್ಯೋ, ಹೆಂಗೆ ರೆಡಿ ಇದ್ದೀನಿ ಅಂದರೆ ಮುಖಕ್ಕೆಲ್ಲ ಸಾರಿಸ್ಕೊಂಡು ಸ್ವಲ್ಪ ಜಾಸ್ತಿ ಆಯ್ತು ಅಂತ. ಚಿಕ್ಕಮ್ಮನೂ ರೆಡಿ, ನಾನು ರೆಡಿ. ನಾನೇನು ರೆಡಿ ಆಗಲಿಲ್ಲ, ಹಾಗೆ ಹೊರಟು ಬಂದೆ. ಈ ಸಲ 200ನೇ ವರ್ಷದ ಜಾತ್ರೆ ಅಲ್ಲ, ಭಯಂಕರ ಗ್ರ್ಯಾಂಡ್ ಇರುತ್ತೆ, ಜನರು ಜಾಸ್ತಿ ಇರ್ತಾರೆ. ಹಾಗಾಗಿ ನಾವು ಕಾರ್ ಪಾರ್ಕಿಂಗ್ ಎಲ್ಲ ಸಿಗಲ್ಲ ಅಂತೇಳಿ ಈಗ ವಿಘ್ನೇಶನ್ ಕಾರಲ್ಲಿ ಹೋಗ್ತಾ ಇದ್ದೀವಿ. ಅದು ಹೆಂಗಂದರೆ, ತುಂಬಿಸ್ಕೊಂಡು ಫುಲ್ ಲಾಕ್, ಆ ಕಡೆ ಈ ಕಡೆ ಎಲ್ಲ ಕಡೆಯಿಂದ ಲಾಕ್. ಇಲ್ಲಿ ನೋಡಿ, ಯಬ್ಬಾ, ಇನ್ನು ಕಾರಲ್ಲಿ ಒಂದು AC ಇದೆ. ಹೊರಗಡೆ ಶೆಕೆ ಯಾವ ಲೆವೆಲಿಗಿದೆ ಅಂದರೆ, ಈ ಸಲ ನೀರಿನ ಪ್ರಾಬ್ಲಮ್ ಬರ್ಬೋದಾ ವಿಘ್ನೇಶ್? ಖಂಡಿತ ಬರುತ್ತಲ್ಲ. ನೀರೆಲ್ಲ ಕಮ್ಮಿ ಆಗಿದೆ, ಬಾವಿಯಲ್ಲಿ ಸಹ ನೀರು ಕಮ್ಮಿ ಉಂಟು. ಎಸ್, ಇಲ್ಲ ನೋಡಿ, ಎಲ್ಲ ಈಗ ಜಾಮ್ ಪ್ಯಾಕ್ಡ್. ಹಾಂ, ನಾನು ಹಿಡಿದು ಡೋರ್ ಹಾಕ್ಬೇಕಂತೆ. ಅಯ್ಯೋ ದೇವ್ರೆ. ಆಯ್ತು, ಅಡ್ಜಸ್ಟ್ ಆದ್ರೆ ಎಲ್ಲರೂ. ಇಲ್ಲಿ ನೋಡಿ, ಎಲ್ಲರೂ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಎಸ್, ಹೋಗೋಣ. ಜಾತ್ರೆ 200 ವರ್ಷದ್ದು ಭಾಳ ಮೆಮೊರಿಗಳೆಲ್ಲ ರೀಕಾಲ್ ಆಗ್ತಾ ಇದೆ ನನಗೆ. ಚಿಕ್ಕವ್ರು ಇರಬೇಕಾದ್ರೆ ಆಲ್ಮೋಸ್ಟು ನಮಗೆ ಈ ಬಂಟ್ವಾಳ ಜಾತ್ರೆ ಮಿಸ್ ಆಗ್ತಿತ್ತು ನಾರ್ಮಲಿ. ಯಾಕಂದರೆ ಇದೇ ಟೈಮಲ್ಲಿ ಮಕ್ಕಳಿಗೆಲ್ಲ ಎಕ್ಸಾಮ್ಸು, ನಮಗೂ ಎಕ್ಸಾಮ್ಸ್ ಬರ್ತಿತ್ತು, ಫೈನಲ್ ಎಕ್ಸಾಮ್ಸು. ಸೊ ಭಾಳ ಅಪರೂಪ. ಯಾವುದೋ ಒಂದು ವರ್ಷ ಈ ಹೇಳ್ತೀವಲ್ಲ, ಕೆಲವೊಂದು ಸಲ ಫೆಬ್ರವರಿಯಲ್ಲಿ ಬಂದುಬಿಡುತ್ತೆ, ಕೆಲವೊಂದು ಸಲ ಮಾರ್ಚಲ್ಲಿ ಬಂದುಬಿಡುತ್ತೆ. ಯಾವುದೋ ಒಂದು ವರ್ಷ ಬೈ ಚಾನ್ಸ್ ನಮಗೆ ಎಕ್ಸಾಮ್ ಇರಲಿಲ್ಲ, ಆ ವರ್ಷ ಹೊರಟು ಬಂದುಬಿಟ್ಟಿದ್ವಿ. ಹಾಗೆ ಒಂದು ನನ್ನ ಲೈಫಲ್ಲಿ ಒಂದು 2-3 ಸಲ ಬಂದಿದ್ದೆ ಅಷ್ಟೇ ಬಂಟ್ವಾಳ ಜಾತ್ರೆಗೆ. ಈ ಸಲ ವಾಪಸ್ ಚಾನ್ಸ್ ಸಿಕ್ಕಿದೆ ಬರಲಿಕ್ಕೆ. ಸೊ ಬಂಟ್ವಾಳ ಜಾತ್ರೆ ನೋಡಿ ಎಂಜಾಯ್ ಮಾಡಿ, ಅದಕ್ಕೋಸ್ಕರ ಅಂತಲೇ ಬಂದ್ವಿ ಇವತ್ತು. ಯಾಕಂದರೆ 200ನೇ ವರ್ಷ ಅಲ್ಲ ಅಂಥೇಳಿ ಸಡನ್ನು ಪ್ಲ್ಯಾನ್ ಆಗಿದ್ದು ನಮ್ಮದು. ಕಾರು ಬಂದುಬಿಡ್ತಲ್ಲ ಅಂಥೇಳಿ ತುಂಬ ದಿನದಿಂದ ಹೊರಗೆ ಹೋಗದೆ ಒಂಥರ ಮನೆಯಲ್ಲೇ ಚಡ್ಪಡಿಸ್ತಿದ್ವಿ ನಾನು ಸ್ನೇಹ ಇಬ್ಬರು. ಎಲ್ಲೂ ಹೋಗಿಲ್ಲ ಅಂಥೇಳಿ. ಫೈನಲಿ ಒಂದು ಚಾನ್ಸ್ ಸಿಕ್ತು ಅಂಥೇಳಿ ಹೊರಟು ಬಂದುಬಿಟ್ವಿ. ಅಂತೂ ಸಕ್ಸಸ್ಫುಲಿ ಪಾರ್ಕಿಂಗಿಗೆ ಜಾಗ ಹುಡುಕಿದ್ವಿ ನಾವು, ಅಲ್ವಾ? ಚಿಕ್ಕ ಜಾಗ ಸಿಕ್ಕಿದ್ದು ಕರೆಕ್ಟ್ ಪಾರ್ಕಿಂಗಿಗೆ. ಹೌದು, ಚಂಡೆ ವಾದನ ಎಲ್ಲ ಕೇಳ್ತಾ ಇದೆ. ನಾವು ಆಲ್ಮೋಸ್ಟ್ ಬಂದುಬಿಟ್ವಿ ಈಗ. ಇಲ್ಲಿ ನೋಡಿ, ಫುಲ್ಲು ಲೈಟಿಂಗ್ ಎಲ್ಲ ಹಾಕಿ ಚಂದ ಮಾಡಿದ್ದಾರೆ. ಆಮೇಲೆ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ತೇರು.
ಸ್ವಲ್ಪ ಹಿಂದೆ ಬಂದು ನಿಂತಿದ್ದೀವಿ. ಈಗ ಇಷ್ಟೊತ್ತು ಅಲ್ಲಿದ್ವಿ. ಹೌದು. ಈಗ ಏನಂದರೆ ದೇವರು ರಥದ ಮೇಲೆ ಕೂತು ನಾವು ರಥಾರೋಹಣ ಅಂತ ಹೇಳ್ತೀವಿ. ಸೊ ಅದಾದ ನಂತರ ರಥವನ್ನು ಸ್ವಲ್ಪ ಮುಂದೂಡ್ತಾರೆ. ಸೊ ಇಲ್ಲಿತ್ತು ಫಸ್ಟಿಗೆ, ಆಮೇಲೆ ಅಲ್ಲಿಗೆ ತಗೊಂಡೋದ್ರು. ಈಗ ಏನಂದರೆ ಅಲ್ಲಿ ಶೆಕೆ ಹೆವಿ ಇದೆ ಕಂಡು, ತುಂಬ ಜನ ಸೇರಿದಾರಲ್ಲ. ಮತ್ತೆ ದೇವರಿಗೆ ಹೂವನ್ನೆಲ್ಲ ಕೊಡ್ತಾರೆ. ಇಲ್ಲಿ ಮಲ್ಲಿಗೆ ತುಂಬಾನೇ ಇಷ್ಟ ದೇವರಿಗೆ. ವೆಂಕಟರಮಣಿಗೆ ಇಲ್ಲಿ ನೋಡಿ, ಅದಕ್ಕೆ ಮಲ್ಲಿಗೆ ಹತ್ರ ಬಂದು ನಿಂತ್ಕೊಂಡ ಸ್ನೇಹ. ನನಗೂ ಇಷ್ಟ. ವೆಂಕಟರಮಣಿಗೆ ವೆಂಕಟರಮಣಿಗೆ ಇಷ್ಟ, ನಮ್ಮ ಸ್ನೇಹಂಗೂ ಇಷ್ಟ. ಆದ್ರೆ ನಂಗೆ ಪ್ರಸಾದ ಸಿಕ್ತು ಗುರುಗಳ ಕೈಯಿಂದನೇ ನಾನು ಮುಡ್ಕೊಂಡಿದ್ದೇನೆ. ಹೌದು. ಕಾಶಿ ಮಠಾಧೀಶ ಶ್ರೀ ಸಂಯಮೀಂದ್ರ ತೀರ್ಥ ಸ್ವಾಮಿಗಳು ಬಂದಿದ್ದಾರೆ. ಅವರು ಪ್ರಸಾದನ ಹಂಚ್ತಿರ್ಬೇಕಾದ್ರೆ ಅದರಲ್ಲಿ ಒಂದು ಸಣ್ಣ ತುಂಡು ಸಿಕ್ತಂದ್ರೆ ಭಾಳ ಖುಷಿ ಅಲ್ವಾ? ಹೌದು. ಈಗ ಸ್ವಲ್ಪ ಹೊತ್ತಲ್ಲಿ ಪ್ರಸಾದ ಇರುತ್ತೆ, ಅನ್ನ ಪ್ರಸಾದ ಸ್ವೀಕರಿಸಿ ಆಮೇಲೆ ತೇರು ಬಿಡೋ ಕಾರ್ಯಕ್ರಮ ಇರುತ್ತೆ, ಅಂದರೆ ತೇರು ಎಳೆಯೋ ಕಾರ್ಯಕ್ರಮ ಇರುತ್ತೆ. ಇವತ್ತು ಒಂದು ಸ್ವಲ್ಪ ರಾತ್ರಿ ಆಗುತ್ತೆ. ಆ್ಯಕ್ಚುಲಿ ಇಲ್ಲಿನ ಲೋಕಲ್ ಲೈಟ್ಸಿಗೆ ರಾತ್ರಿ ಇಡೀ ಅಂದರೆ ಬೆಳಗ್ಗಿನ ತನಕ, ಬೆಳಗಿನ 5 ಗಂಟೆ ಶಾಪಿಂಗ್ ಮಾಡ್ಬೋದು. ನಾನು ಹೇಳೋದು ಫಸ್ಟ್ ಕಂಪ್ಲೀಟ್ ಮಾಡ್ಕೋತೀನಿ. ಏನು ಗೊತ್ತಾ, ನಾನು ಏನು ಹೇಳ್ತಿದ್ದೆ, ಸ್ವಲ್ಪ ಈ ಭಕ್ತರೆಲ್ಲ ಏನಂದರೆ ಇಡೀ ರಾತ್ರಿ ಇಡೀ ಜಾಗರಣೆ ಇಟ್ಕೊಂಡು ದೇವರು ಬೆಳಗ್ಗೆ 5 ಗಂಟೆಗೆ ವಾಪಸ್ಸು ಗರ್ಭಗುಡಿ ಸೇರೋದು, ಆಮೇಲೆ ಪುನಃ 6 ಗಂಟೆಗೆ ವಾಪಸ್ ಹೊರಗೆ ಬರ್ತಾರೆ ದೇವರು. ಅಂದರೆ ಆ ಲೆವೆಲ್ ತನಕ ಫಂಕ್ಷನ್ ಇರುತ್ತೆ. ಈ ವರ್ಷ ಅಂತೂ ಜನ ಜಾಸ್ತಿನೇ ಇದ್ದಾರೆ. ಕೆಲವೊಬ್ರು ಮಿಸ್ ಆಗಿದ್ದಾರೆ ಎಕ್ಸಾಮ್ಸ್ ಅಂತೇಳಿ. ಅದು ಬಿಟ್ಟರೆ 200ನೇ ವರ್ಷ ಅಂತೇಳಿ ತುಂಬ ಜನ ಸೇರಿದ್ದಾರೆ. ಇಲ್ಲಿ ನೋಡಿ, ಒಬ್ಬ ಜನರು ಆ್ಯಕ್ಚುಲಿ ಹೆಚ್ಚಿನವರು ತೇರಿನ ಮುಂದಿದ್ದಾರೆ ಈಗ. ಹೌದು ಹೌದು. ಹಾಂ, ನಾವು ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋ ಮಾಡಿದ್ದೆ, ನೆನಪಿದೆಯಾ? ಹೌದು, ಬಂಟ್ವಾಳ ತೇರು ಅಂತೇಳಿ. ಪುನಃ ತೇರು ನೋಡೋ ಒಂದು ಭಾಗ್ಯ ಸಿಕ್ತು ನಮಗೆ. ಅದು 200ನೇ ವರ್ಷದ್ದು. ಹೌದು. ಅಪ್ಪ ಖುಷಿ ಆಯಿತು. ಚಿಕ್ಕಮ್ಮ ಎಲ್ಲ ಕಣ್ಣೆದ್ರಿದ್ರು, ಈಗ ಎಲ್ಲೋ ಮಿಸ್ ಆಗಿದ್ದಾರೆ. ಇನ್ನು GPS ಹಾಕಿ ಟ್ರ್ಯಾಕ್ ಮಾಡ್ಬೇಕಿಲ್ಲ, ಈಗ ಮಿಸ್ ಆದ್ರೆ ಅಷ್ಟು ಜನರಿದ್ದಾರೆ. ಇಲ್ಲಿ ನೋಡಿ, ಈಗ ವೆಂಕಟರಮಣ ಅಲ್ಲಿ ತೇರ ಮೇಲೆ ಕೂರಿಸಿದ್ದಾರೆ ವೆಂಕಟರಮಣನನ್ನು. ಒಂದು ಮಲ್ಲಿಗೆಯಿಂದ ತುಂಬಿಸಿದ್ದಾರೆ ಅಂದರೆ ಜಾಗನೇ ಇಲ್ಲ. ಇನ್ನೆಷ್ಟೋ ಜನ ಈಗ ಭಕ್ತಾದಿಗಳು ನೋಡಿ, ಹಣ್ಣು ಕಾಯಿ ಅಂತೇಳಿ ಹೆಚ್ಚಿನವರು ಮಲ್ಲಿಗೆನೇ ತರೋದು. ಅಂದ್ರೆ ಮಲ್ಲಿಗೆ ಯಾಕಂದ್ರೆ ಇಲ್ಲೇನಾದ್ರು ಅವ್ರೇನಾದ್ರು ಹರಕೆ ಹೊತ್ಕೊಂಡಿದ್ರೆ ಮಲ್ಲಿಗೆ ಕೊಡ್ತೀನಿ ಅಂತ ಹೇಳಿದ್ರೆ ಆ ಕೆಲಸ ಅವ್ರದ್ದು ಪರಿಪೂರ್ಣ ಆಗತ್ತೆ ಅನ್ನೋದು ನಂಬಿಕೆ. ಅದು ಆಗಿದೆ ಕೂಡ ಕೆಲವರಿಗೆ. ಸೊ ಅದಕ್ಕೆ ಎಲ್ಲರೂ ಅಂದ್ರೆ ಹೆಂಗ್ ಗೊತ್ತಾ, ಈಗ ನಮ್ಮ ಕುಂದಾಪುರದ ವೆಂಕಟರಮಣ ಕಡಲೆ ಪ್ರಿಯ, ಇಲ್ಲಿ ಮಲ್ಲಿಗೆ ಪ್ರಿಯ. ಹಾಗೆ ಸೊ ಪ್ರತಿಯೊಂದು ದೇವಸ್ಥಾನದಲ್ಲಿ ಒಂದೊಂದು ದೇವರಿಗೆ ಒಂದೊಂದು ಪ್ರಿಯವಾದ ವಸ್ತು ಇರುತ್ತೆ, ಅದನ್ನು ಕೊಟ್ಟರೆ ನಿಮ್ಮ ಕೆಲಸ ನೆರವೇರುತ್ತೆ ಅಂತೀವಲ್ಲ. ಹಾಗೆ ಇಲ್ಲಿ ಬರೋರೆಲ್ಲ ಹೆಚ್ಚಿನವರು ಮಲ್ಲಿಗೆನೇ ತರೋದು. ಸೊ ಇದೀಗ ಈ ಲೈನ್ ಎಷ್ಟು ದೊಡ್ಡದಿದೆ ಅಂದರೆ, ಇದು ಲೈನ್ ಖಾಲಿ ಆಗೋಕ್ಕೀಗ ಸಾಧಾರಣ ಇನ್ನೊಂದು 2-3 ಗಂಟೆ ಆದರೂ ಬೇಕು. ಆ ಲೆವೆಲ್ಗಿದೆ ನೋಡಿ, ಎಂಡ್ ತನಕ. ಸೊ ಪ್ರತಿಯೊಬ್ಬರು ಇಲ್ಲಿಗ ಹತ್ತಿ ಅಲ್ಲಿ ದೇವ್ರ ಹತ್ರ ಹಣ್ಣು ಕಾಯಿ ಮಾಡಿಸಿ ಆಮೇಲೆ ಪ್ರಸಾದ ತಗೊಂಡು ಕೆಳಗೆ ಹಿಡಿದು ಬಳ್ತಾರೆ. ಹಾಂ, ಚೆನ್ನಾಗಾಗಿದೆಯಲ್ಲ ತೇರು ಸ್ನೇಹ? ನಿನ್ನೆ ತುಂಬ ಜನ ಇದ್ರಂತೆ. ಹೌದು. ನೆಕ್ಸ್ಟ್ ಇಯರ್ ಆದರೂ ನೋಡೋಣ ಮೃಗಬೇಟೆ ದಿನ ಬರಲಿಕ್ಕೆ. ಮೃಗಬೇಟೆ ಅಂದರೆ ಹಿಂದಿನ ದಿನ ಇಲ್ಲಿ ಮೃಗಬೇಟೆ ಅಂತ ಒಂದು ಕಾರ್ಯಕ್ರಮ ಇರುತ್ತೆ. ಅದನ್ನು ಪ್ರತಿ ಸಲ ಮಿಸ್ ಆಗುತ್ತೆ ಆ್ಯಕ್ಚುಲಿ. ಹೌದು, ನಾನು ನೋಡಿದ್ದೀನಿ, ಚಿಕ್ಕವನಿರ್ಬೇಕಾದ್ರೆ ನೋಡಿದ್ದೀನಿ. ಹೊರಟು ಬರೋದು ಏನಾದರೂ ನಾವು ಫ್ರೀ ಇದ್ದಾಗ ಹೇಗೂ ಬನ್ನಿ ಅಂತ ಹೇಳ್ತಾ ಇರ್ತಾರೆ ಫ್ಯಾಮಿಲಿಯವರು. ಅವಾಗ ಬಂದು ಹೋಗೋದು, ಅದು ಅಮ್ಮನ ನೆನಪಿಗೆ. ಮೃಗಬೇಟೆಗೆ ಆಮೇಲೆ ನಾಳೆಗೆ ಓಕ್ಳಿ ಇರುತ್ತೆ, ಅಂದರೆ ಬಣ್ಣ ಹಚ್ಚಿ ಎಲ್ಲ ಇದೇ ರಸ್ತೆಯಲ್ಲಿ ಕುಣಿದಾಡ್ತಿರ್ತಾರೆ. ಅದು ಪ್ರೊಬಾಬ್ಲಿ ನಮಗೆ ಅಟೆಂಡ್ ಮಾಡೋಕ್ಕಾಗಲ್ಲ. ನಾವು ಈ ಒಂದು ದಿನ ಅಂದರೆ ತೇರನ್ನು ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದುಬಿಟ್ವಿ ಸಡನ್ನಾಗಿ. ಅಯ್ಯಪ್ಪ, ಎಲ್ಲ ನಿಂತಿದ್ದೀವಿ ಒಂದು ಕಡೆ. ಟೈಮ್ ಆಗಿದೆ ಈಗ 12 ಗಂಟೆ. ಡೇಟ್ ಕೂಡ ಚೇಂಜ್ ಆಯಿತು. ನಮಗೊಂದು ಪ್ರಸಾದ ಸಿಕ್ತು ದೇವರ ದಯೆಯಿಂದ. ಹೌದು. ಈಗ ಎಷ್ಟು ಕ್ಯೂ ಇದೆ ಅಂದರೆ ಇಲ್ಲಿ ದೇವರ ರಥದ ಹತ್ರ ಬರಲಿಕ್ಕೂ ಕ್ಯೂ ಇದೆ. ಇನ್ನೂ ಕ್ಯೂ ಇದೆ ಆ ಕಡೆ. ಈಗ ರಥದ ಹಿಂದೆ ನಿಂತಿದ್ದೀವಿ ನಾವು. ಆ ಕಡೆ ಹಣ್ಣು ಕಾಯಿ ಮಾಡೋರದ್ದು ಎಷ್ಟು ದೊಡ್ಡ ಕ್ಯೂ ಇದೆ ಅಂದರೆ, ನನ್ನ ಪ್ರಕಾರ ಇನ್ನೂ ಒಂದು 2-2.5 ಗಂಟೆ ಬೇಕದು ಕ್ಯೂ. ಅಂದರೆ ಹಣ್ಣು ಕಾಯಿ ಮುಗಿಯೋಕ್ಕೆ ಮುಗ್ದ ನಂತರ ರಥ ಈಗ ಆಮೇಲೆ ಅಲ್ಲಿ ಪೇಟೆಯಲ್ಲಿ ಅದನ್ನು ಓಡಿಸಿ, ಅಂದರೆ ರಥ ಎಳೆದು ಆಮೇಲೆ ವಾಪಸ್ ಬಂದು ದೇವರನ್ನು ಪಲ್ಲಕ್ಕಿ ಮೇಲೆ ಕೂರಿಸಿ ಪುನಃ ಅಲ್ಲಿ ಕುಣಿತ ಪಲ್ಲಕ್ಕಿ ದೇವರ ಸುತ್ತ ಹೊಡೆದು ಆಮೇಲೆ ಇಲ್ಲಿ ವಸಂತ ಮಂಟಪ ಅಂತಿದೆ, ಅದರಲ್ಲಿ ದೇವರನ್ನು ಕೂರಿಸಿ ಆಮೇಲೆ ಒಳಗೆ ಕರ್ಕೊಂಡು ಹೋಗೋದು ಗರ್ಭಗುಡಿ ಒಳಗೆ. ಅದು ಇವತ್ತು ಫುಲ್ ಇದರಿಂದ ಮಲ್ಲಿಗೆ ಹೂವಿನ ರಾಶಿಯಲ್ಲಿ ದೇವರನ್ನು ಇಡೋದು. ಹೌದಂತೆ, ಇಡೀ ರೂಮ್ ಫುಲ್ ಮಲ್ಲಿಗೆ ಇರುತ್ತಂತೆ. ಮಲ್ಲಿಗೆ ಇದರಲ್ಲಿ ದೇವರನ್ನ ಮಲಗಿಸೋದು ಅಂತ. ಎಲ್ಲ ಮುಗಿಬೇಕಾದ್ರೆ ನನ್ನ ಪ್ರಕಾರ 5-6 ಗಂಟೆ ಆಗ್ಬೋದು ಬೆಳಗಿನ ಜಾವ.
ಹೆಂಗಿರುತ್ತೆ ಗೊತ್ತಾ ಸೀನು, ದೇವರನ್ನ ಗರ್ಭಗುಡಿ ಒಳಗೆ ಹಾಕಿ ನೆಕ್ಸ್ಟ್ ಡೇ ಬೆಳಗಿನ ಪೂಜೆ ಇರುತ್ತಲ್ಲ, ಇಮಿಡಿಯೇಟ್ ಅಲ್ಲೇ ನಿಂತಿರ್ತಾರಲ್ಲ, ಪುನಃ ಬಾಗಿಲು ಹಾಕಿದ ಥರ ಮಾಡಿ ವಾಪಸ್ ಬಾಗಿಲು ತೆಗೆದು ಪೂಜೆ. ಅದೇ ನೆಕ್ಸ್ಟ್ ಡೇಗೆ ಪ್ರಿಪರೇಷನ್. ನೆಕ್ಸ್ಟ್ ಡೇ ಅಂದ್ರೆ ನಾಳೆ ಅದೇ ಓಕಳಿ ಇರುತ್ತಲ್ಲ, ಅದಕ್ಕೆ ಪ್ರಿಪರೇಷನ್ ಇರುತ್ತೆ. ಅದು ಕೂಡ ಗಮ್ಮತ್ತಿರುತ್ತೆ ಓಕ್ಳಿ ಎಲ್ಲ. ನಾವು ಲಾಸ್ಟ್ ಇಯರ್ ಬಂದಾಗ ಓಕ್ಳಿ ಎಲ್ಲ ನೋಡ್ಕೊಂಡು ಹೋಗಿದ್ವಿ, ತುಂಬಾ ಗಮ್ಮತ್ ಮಾಡ್ತಾರೆ. ಲಾಸ್ಟ್ ಅಲ್ಲ, ಅದ್ರ ಹಿಂದಿನ ವರ್ಷ ಸೊ ಯಾವುದಕ್ಕೂ ನಾವು ಈಗ ಹೊರಡ್ತಾ ಇದ್ದೀವಿ, ಯಾಕಂದ್ರೆ ನಮಗೆ ನಾಳೆ ಬೇರೆ ಕೆಲಸನೂ ಇದೆ, ಟಯರ್ಡು ಆಗಿದ್ದೀವಿ ತುಂಬ. ಸೊ ಇಲ್ಲಿಗೆ ನಮ್ಮ ರಥೋತ್ಸವದ ವ್ಲಾಗ್ ಏನಿದೆ ಅದನ್ನು ಇಲ್ಲಿಗೆ ಸದ್ಯಕ್ಕೆ ಎಂಡ್ ಮಾಡ್ತಾ ಇದ್ದೀವಿ. ನಾಳೆ ಸಿಗೋಣ. ನಿನ್ನೆ ರಾತ್ರಿ ಎಷ್ಟು 1:30 ಬರಬೇಕಾದ್ರೆ? ಎಲ್ಲಿ 12:30 ಮಲ್ಬೇಕಿದ್ರೆ 1:30. ಆಮೇಲೆ ನಮ್ಮನ್ನು ಬಿಟ್ಟು ವಿಘ್ನೇಶ್ ಅವರು ವಾಪಸ್ ಹೋಗಿದ್ರು. ಅವನು ಬರ್ಲಿಕ್ಕೆ ಎಷ್ಟು 6 ಗಂಟೆಗ 5:30 ಏನೋ ಬಂದಿದ್ದಾನೆ. 5:30ಗೆ ಅವ್ನ ಮನೆಗೆ ಬಂದಿದ್ದಾನೆ. ಆಮೇಲೆ ದೇವರು ಆ್ಯಕ್ಚುಲಿ ಒಳಗೆ ಹೋಗ್ಬೇಕಾದ್ರೆ ಬೆಳಗ್ಗೆ 7:30 ಆಗಿದೆಯಂತೆ. ಇವತ್ತು ಓಕ್ಳಿ ಮಜಾ ಇರುತ್ತೆ ಅಲ್ಲಿ, ಬಟ್ ನಾವು ವಾಪಸ್ ಕುಂದಾಪುರಕ್ಕೆ ಹೊರಡ್ತಾ ಇದ್ದೀವಿ. ಇಲ್ಲಿ ಬನ್ನಿ, ಎಂತ ಗೊತ್ತಾ, ಮಜಾ ಇರೋದೆಲ್ಲ ಹೌದು, ಅಲ್ಲೆಲ್ಲ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಗಮ್ಮತ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ್ಕೊಂಡು ಮಲ್ಕೊಂಡ್ವಿ. ನಮ್ಮ ರಿತು ಅವರು ರಾತ್ರಿಗೆ ಬಾತ್ರೂಮಿಗೆ ಹೋಗ್ಬೇಕು ಅಂತ ಏನು ಇಲ್ಲದೆ ನಿದ್ದೆಗಣ್ಣಲ್ಲಿ ಹಾಗೆ ನಡ್ಕೊಂಡು ಹೋಗಿದ್ದಾರೆ. ಈಗ ನೋಡಿ ಇಲ್ಲಿ ಇಲ್ಲ ಏನ್ ಗೊತ್ತಾ, ಇಲ್ಲ ತಡಿ ತೋರ್ಸು, 1 ನಿಮಿಷ ತೋರ್ಸು. ಇದನ್ನ ಇದು ಈ ಬೆರಳು ಇದೆಯಲ್ಲ, ಅದು ಫುಲ್ ಹಿಂಗ್ ಹೊರಗೆ ಬಂದಿದೆ. ಕಿರು ಬೆರಳು ಅಂದ್ರೆ ಸರಿ ಪೆಟ್ಟಾಗಿದೆ. ಅದು ಇನ್ನೀಗ ನಾಳೆ ಯಾವತ್ತೋ ಅವ್ರ ಹತ್ರ ಹೋಗಿ ಸರಿ ಮಾಡಿಸ್ಬೇಕು. ಬಟ್ ಏನಂದ್ರೆ ನಾನು ಎಮರ್ಜೆನ್ಸಿಗಂತೇಳಿ ಈ 3 ಹಿಂಗ್ ಬರಲಿ ಅಂತೇಳಿ, ಈ ಬೆರಳು ಒಳಗೆ ಬರಲಿ ಅಂತೇಳಿ ಈ 3 ಬೆರಳಿಗೆ ಕಟ್ಟಿ ಬ್ಯಾಂಡ್ ಟೇಪ್ ಹಾಕಿದ್ರೆ ಈ ಬೆರಳು ಎಷ್ಟು ಕಿಲಾಡಿದೆ ನೋಡಿ. ಈ 3 ಬೆರಳನ್ನು ಅದ್ರ ಹತ್ರ ಎಳ್ಕೊಂಡಿದೆ. ಈಗ ಅದೀಗ ಚುನಾವಣಾ ಸಮಯ ಎಲ್ಲ ನಡಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಅಷ್ಟೇ. ಸರಿ ಆಗತ್ತೆ. ಅದೇನ್ ಗೊತ್ತಾ, ಒಂದು ಜಾಯಿಂಟ್ ಇದೆಯಲ್ಲ, ಅದು ಹಿಂಗಾಗಿದೆ. ಅದು ಅಲ್ಲ, ಎಲ್ಲಾ ಪಕ್ಷದವರು ಒಂದು ಕಡೆ ಒಟ್ಟೆ ಆಗಿದ್ದಾರೆ, ಹಾಗಾಗಿ ನಾನು ಹೇಳಿದ್ದು. ಅದೇ ಕಡಿಮೆ ಆದ್ರೆ ಸಾಕು, ತುಂಬಾ ನೋವು ಬರ್ತಾ ಇದೆ. ವಾಪಸ್ ಹೊರಡ್ತಾ ಇದೀವಿ ಕುಂದಾಪುರಕ್ಕೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾನೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದೀವಿ. ಟಾಟಾ, ಬಾಯ್ ಬಾಯ್, ಸಿ ಯು.